ನಮಸ್ಕಾರ ಎಲ್ರಿಗೂ. ಇವತ್ತು ಬಹಳ ಶಕ್ತಿಶಾಲಿಯಾದಂಥ ಅಂದರೆ ಅತ್ಯಂತ ಶಕ್ತಿಯುತವಾದಂಥ ಒಂದು ಅಪರೂಪದ ಯಂತ್ರ ಅಂದರೆ ಅಪಮೃತ್ಯುವಿನ ಬಗ್ಗೆ ಇರುವಂಥ ಯಂತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆ, ಏನು ಕಾರಣ ಅಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು 9-10 ತಿಂಗಳಾಯಿತು. ಅಲ್ಲಿಂದ ಇಲ್ಲಿವರೆಗೂ ಒಂದು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಅದರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲನೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಇನ್ನೂ ಹೀಗೆ ಪ್ರೋತ್ಸಾಹಿಸಿ ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನಿಮಗೋಸ್ಕರ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ. ಯಾರಿಗೆಲ್ಲ ಯೂಸ್ ಆಗುತ್ತೆ, ಪ್ರತಿಯೊಬ್ಬರು ಇದನ್ನ ನಾನೇನು ಅಪ್ಲೋಡ್ ಮಾಡ್ತೀನಿ, ಯಾರಿಗೆಲ್ಲ ಯಾವ ಯಂತ್ರ ಯಾವ ಮಂತ್ರ ಯೂಸ್ ಆಗುತ್ತೆ ಅದರ ಉಪಯೋಗ ನೀವು ಪಡ್ಕೋಬೋದು. ಇನ್ನೊಮ್ಮೆ ಹೇಳ್ತಿದ್ದೀನಿ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ, ಹಾಗಿದ್ರೆ ಈ ಅಕಾಲ ಮೃತ್ಯು ನಿವಾರಣಾ ಯಂತ್ರ ಅಥವಾ ಅಪಮೃತ್ಯು ಯಂತ್ರ ಅಂತ ಏನಿದೆ ಇದ್ರ ಬಗ್ಗೆ ನನಗೆ ತಿಳಿದಷ್ಟು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಬಹಳ ಶಕ್ತಿಯುತವಾದಂತಹ ಯಂತ್ರ ಆಗಿರುತ್ತೆ. ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಥ ಯಂತ್ರಗಳು ಅಥವಾ ಮಂತ್ರಗಳು ಸಿಗೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಯಾಕೆಂತೇಳಿದ್ರೆ ಯಾರೇ ಆಗಲಿ ತುಂಬ ಎಲ್ಲೂ ಏನೂ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ನಿಮಗೆ ಕರೆಕ್ಟಾಗಿ ಫುಲ್ಲು ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ. ಅದರಲ್ಲೂ ನಾನು ಇಂಥ ಯಂತ್ರನ ಎಲ್ಲೂ ನೋಡಿಲ್ಲ. ನಮ್ಮ ಹತ್ರ ಇದೆ, ಬಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಲ್ಲ ಅಂತ ಹೇಳಿದ್ದು. ನೋಡಿ, ಇದ್ರದ್ದು ಪ್ರಯೋಜನ ತುಂಬ ಜನಕ್ಕೆ ಬರುತ್ತೆ. ಯಾಕೆಂತೇಳಿದ್ರೆ ಇತ್ತೀಚೆಗೆ ನಾವು ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಿ, 15-16 ವಯಸ್ಸಿನ ಮಕ್ಕಳು ಎಲ್ಲ ತೀರೋಗ್ತಾ ಇದ್ದಾರೆ. ತುಂಬ ಕಡಿಮೆ ವಯಸ್ಸಲ್ಲಿ ತೀರೋಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆ ಅಪಮೃತ್ಯು ಆಗ್ತಾಯಿದೆ. ಇನ್ನು ತನ್ನ ಮಕ್ಕಳನ್ನ ಒಂದು ದಾರಿ ಮುಟ್ಟಿಸಿಲ್ಲ ಅಂಥ ತಂದೆ ತಾಯಿಗಳು ಒಂದು ತಂದೆ ತೀರೋಗ್ತಾ ಇದ್ದಾರೆ ಅಥವಾ ತಾಯಿ ತೀರೋಗ್ತಾ ಇದ್ದಾರೆ. ಕಾರಣ ಒಂದು ಅಲ್ಲಿ ಏನಾದ್ರು ಅಪಘಾತ ಆಯಿತು, ಇಲ್ಲಿ ಹಾವು ಕಚ್ಚಿತು, ಬೇರೆ ಬೇರೆ ಏನೇನೋ ಕಾರಣಗಳಿರುತ್ತೆ. ಅದೆಲ್ಲ ಹೇಳ್ಕೊಂಡು ಹೋದರೆ ತುಂಬಾ ಜಾಸ್ತಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಯಾವುದೇ ಮಕ್ಕಳಾಗಿರಲಿ ಅಥವಾ ದೊಡ್ಡವರೇ ಆಗಿರಲಿ ಚಿಕ್ಕವರೇ ಆಗಿರಲಿ, ಈ ಯಂತ್ರನ ಮಾಡಿ ಅವ್ರ ಕೊರಳಲ್ಲಿ ಕಟ್ಟೋದ್ರಿಂದ ಇದು ತುಂಬ ನಿಮಗೆ ಏನು ಕಂಟಕಗಳಿದೆ ಅಂದರೆ ಮೃತ್ಯು ಕಂಟಕಗಳಿದೆ, ಅದರಿಂದ ಇದು ಸೇವ್ ಮಾಡುತ್ತೆ. ಇದ್ರ ಜೊತೆಗೆ ನಿಮಗೆ ಮೃತ್ಯುಂಜಯ ಮಹಾಮಂತ್ರ ಅಂತಲೂ ಬರುತ್ತೆ. ಅದು ಅಷ್ಟೇ ಡೈಲಿ ಹೇಳ್ಕೊಳ್ಳೋದ್ರಿಂದ ಅಥವಾ ಮಹಾಮೃತ್ಯುಂಜಯ ಹೋಮ ಅಂತಲೇ ಮಾಡಿಸ್ತಾರೆ. ಅದು ಕೆಲವೊಬ್ಬರು ಜ್ಯೋತಿಷಿಗಳ ಹತ್ರ ಕೇಳಿದ್ರೆ ಅವರೇ ಹೇಳ್ತಾರೆ ನಿಮಗೆ ಪರಿಹಾರ ಆಗಿ ಈ ಥರ ಮಾಡಬೇಕು ಅಂತ. ಅದು ಮಾಡಿಸಿದ್ರು ತುಂಬಾ ಒಳ್ಳೆಯದು, ನಿಮಗಿರೋಂಥ ಕಂಟಕಗಳು ಕಳೆಯುತ್ತೆ. ಆದರೆ ಎಲ್ಲರಿಗೂ ಹೋಮ ಮಾಡಿಸೋಕ್ಕೆ ಸಾಧ್ಯ ಆಗಲ್ಲ. ಇರೋರು ಮಾಡಿಸ್ತಾರೆ, ಇಲ್ಲದಿರೋರು ಸ್ವಲ್ಪ ಚಾರ್ಜ್ ಅಂತೆಲ್ಲ ಹೇಳಿದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಅದು ತುಂಬ ಒಳ್ಳೆಯದು. ಮಹಾಮೃತ್ಯುಂಜಯ ಮಂತ್ರ ಅಂತ ಹೇಳೋದು ನಿಮಗೆ ಸಕಲ ಬಾಧೆಗಳನ್ನು ನಿವಾರಣೆ ಮಾಡುತ್ತೆ. ನಂತರ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡುತ್ತೆ. ನಂತರ ಆಯುಸ್ಸು ಕೂಡ ವೃದ್ಧಿ ಮಾಡುತ್ತೆ. ಅದ್ರ ಜೊತೆಗೆ ಈಗ ಈ ಯಂತ್ರ ಕೂಡ ಕೊಡ್ತಾ ಇದ್ದೀನಿ. ಈ ಯಂತ್ರ ನೋಡಿ, ಇದು ನಿಮಗೆ ನೋಡೋಕ್ಕೆ ಏನಪ್ಪ ಈ ಥರ ಲೈನ್ಸ್ ಮಾತ್ರ ಇದೆ ಅಂತ, ಆದರೆ ಹೌದು, ಇದು ಲೈನ್ಸಲ್ಲೇ ಇರೋದು. ಬಟ್ ಇದು ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಪ್ರತಿಯೊಬ್ಬರಿಗೂ ಇದನ್ನ ಹಾಕ್ಬೋದು. ಹೆಣ್ಮಕ್ಳು ಹಾಕ್ಕೋಬೇಕು, ಗಂಡು ಮಕ್ಳು ಹಾಕ್ಕೋಬೇಕು ಅಂತ ಏನಿಲ್ಲ, ಎಲ್ಲರೂ ಹಾಕ್ಕೋಬೋದು. ಎಷ್ಟೋ ಜನ ಹೋಗಿ ಬರ್ತೀನಿ, ಈಗ ಒಂದು 5 ನಿಮಿಷ ಬರ್ತೀನಿ, 10 ನಿಮಿಷ ಬರ್ತೀನಿ ಅಂತ ಹೋಗ್ತಾರೆ. ಆದರೆ ಬರುವಾಗ ಬೇರೆ ಸುದ್ದಿನೇ ಇರುತ್ತೆ. ಎಲ್ಲರಿಗೂ ಹೇಳಲ್ಲ, ಕೆಲವೊಬ್ಬರು ಎಲ್ಲ ಕಡೆ ಈಗ ಇದು ಸಾಮಾನ್ಯವಾಗಿ ನಡೀತಾ ಇರೋದು. ಮಲಗಿದಲ್ಲೇ ಕೆಲವರು ಹೋಗ್ಬಿಟ್ಟಿರ್ತಾರೆ. ಇನ್ನೇನೇನೋ ಅಂದರೆ ಮೃತ್ಯುನ ತಡೆಯೋಕ್ಕಾಗಲ್ಲ. ಈಗಲೇ ಹೇಳ್ತಾ ಇದ್ದೀನಿ ನೋಡಿ, ಮೃತ್ಯುನ ತಡೆಯೋಕ್ಕಾಗಲ್ಲ. ಅದು ಪ್ರಕೃತಿ ಸಹಜವಾಗಿರೋಂಥದ್ದು. ಹುಟ್ಟಿದ ಮನುಷ್ಯ ಆಗಲಿ, ಪ್ರತಿಯೊಂದು ಜೀವರಾಶಿಗಳಾಗಲಿ, ಹುಟ್ಟಿದ ಮನುಷ್ಯ ಅಥವಾ ಜೀವರಾಶಿಗಳು ಸಾಯಲೇಬೇಕು. ಒಂದು ಗಿಡ ಆಗಲಿ, ಬಳ್ಳಿ ಆಗಲಿ, ಮನುಷ್ಯ ಆಗಲಿ, ಕ್ರಿಮಿಕೀಟಗಳು ಯಾವುದೇ ಆಗಲಿ. ಆದರೆ ಅದೊಂದು ಕಂಟಕ ಅಂತ ಇರುತ್ತೆ. ಆ ಕಂಟಕದಲ್ಲಿ ನಾವು ಇದನ್ನ ಸೇವ್ ಮಾಡ್ಕೋಬೋದು. ಕೆಲವರು ಚಿಕ್ಕ ಮಕ್ಕಳುಗಳು ಊಟ ಮಾಡೋತ್ತಿಗೆ ಏನೋ ಸಿಕ್ಕಾಕ್ಕೊಂಡು ಹೋಗ್ಬಿಡ್ತಾರೆ, ಅಂದರೆ ಗಂಟ್ಲಿಗೆ ಸಿಕ್ಕಾಕ್ಕೊಂಡು, ಅಥವಾ ಜಾರ್ ಬಿದ್ದು ಏನೋ ಒಂದು ಆಗಿಬಿಡುತ್ತೆ. ಅಥವಾ ಎಲ್ಲಾದರೂ ಹೋಗೋತ್ತಿಗೆ ಏನಾದರೂ ಇವ್ರು ಕರೆಕ್ಟಾಗಿ ಹೋಗ್ತಾ ಇರ್ತಾರೆ, ಆದರೆ ಎದುರುಗಡೆಯಿಂದ ಬಂದು ಏನಾದ್ರು ಗುದ್ದುಬಿಡೋದು, ಏನೇನೋ. ಆಮೇಲೆ ಈ ಮರ ಹತ್ತಾರೆ, ಅಲ್ಲಿಂದ ಬಿದ್ದುಬಿಡೋದು,
ಆಮೇಲೆ ಕೆಲವೊಬ್ಬರು ಮಂಚದಿಂದ ಬಿದ್ದು ತೀರೋಗ್ಬಿಡ್ತಾರೆ. ಅಂಥ ಸಂದರ್ಭದಲ್ಲೂ ಆ ಕಂಟಕನೇ ನಿವಾರಣೆ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಮೃತ್ಯು ಬಾರದಿದ್ದಂಗೆ ತಡೆಯೋಕ್ಕಾಗಲ್ಲ. ನೀವು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಇದಕ್ಕೆ 2-3 ಸರಿ ಹೇಳ್ತಾ ಇದ್ದೀನಿ. ಮೃತ್ಯುನ ತಡೆಯೋಕ್ಕಾಗಲ್ಲ, ಬಟ್ ಅಪಮೃತ್ಯುಗಳನ್ನ ನಾವು ತಡಿಬೋದು ಅಥವಾ ಕಂಟಕಗಳನ್ನ ತಡಿಬೋದು ಈ ಯಂತ್ರದ ಮೂಲಕ. ಕೆಲವರು ಸೂಸೈಡ್ ಮಾಡ್ಕೊಬಿಡ್ತಾರೆ. ಏನಾದ್ರು ತಗೊಂಡು ತಿಂದ್ಬಿಡೋದು ಅಥವಾ ಹೋಗಿ ಬೇರೆ ಏನಾದ್ರು ಮಾಡ್ಕೊಳ್ಳೋದು, ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ಕೋತಾ ಇರ್ತಾರೆ. ಈ ಓದಲ್ಲಿ ಹಿಂದುಳಿದು ಅಥವಾ ಏನಾದ್ರು ಫೇಲ್ ಆಯಿತು ಅಂತೇಳಿದ್ರೆ ಅಂಥ ಸಂದರ್ಭದಲ್ಲಿ ಮಕ್ಕಳು ಒಂದು ಡಿಸಿಷನ್ ತಗೊಬಿಡೋದು. ಆಮೇಲೆ ಮನೇಲಿ ತಂದೆ ತಾಯಿಗಳು ಬೈದರು, ಅದಕ್ಕೊಂದು ಡಿಸಿಷನ್ ಮಕ್ಕಳದು. ಅಥವಾ ಯಾರಾದರೂ ಜಗಳ ಮಾಡಿದ್ರು, ಅವ್ರೇನಾರು ಅಂದರು, ಅದಕ್ಕೊಂದು ಈ ಥರ ತಗೊಬಿಡೋದು. ನಂತರ ಒಂದು ಹುಡುಗ ಕೈ ಕೊಟ್ಟ ಅಥವಾ ಹುಡುಗಿ ಕೈ ಕೊಟ್ಟಳು, ನನ್ನ ಮರ್ತುಬಿಡು ಅಂತ ಹೇಳಿದ್ಲು, ನನಗೆ ಅವ್ರು ಇಲ್ಲದೆ ಇರೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಆ ಕಂಟಕನ ತಡಿಬಹುದು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನು ಕೆಲವರು ಇರ್ತಾರೆ, ಈ ಟೂರ್ ಹೋಗೋದು ಅಥವಾ ನೀರಲ್ಲೆಲ್ಲ ಆಟ ಆಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ಕೆಲವರು ಜಾರು ಬಿದ್ದು ತೀರೋಗಿರೋದು ಅಂತಲೂ ನ್ಯೂಸೆಲ್ಲ ಕೇಳಿದ್ದೀವಿ. ಆಮೇಲೆ ಸುಮ್ಮನೆ ಹೊಡೆದಾಡ್ಕೊಂಡು ಒಬ್ರಿಗೊಬ್ರು ಹೊಡ್ಕೊಂಡು ಅಲ್ಲಿ ಏನಾದ್ರು ಮೃತ್ಯು ಆಗುತ್ತೆ. ಅಂಥ ಸಂದರ್ಭದಲ್ಲೂ ಇದು ನಿಮ್ಮನ್ನ ಆ ಕಂಟಕದಿಂದ ದೂರ ಮಾಡುತ್ತೆ. ನಿಮಗೆ ಆ ಥರ ಕಂಟಕ ಏನಾದ್ರು ಇದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಲಿಕ್ಕೆ ಬಿಡಲ್ಲ. ಇದು ನಾನು ಯಾವುದೇ ರೀತಿ ಮೃತ್ಯುನ ಜಯಿಸೋಂಥ ಯಂತ್ರನಾಗಲಿ ಮಂತ್ರನಾಗಲಿ ಕೊಡ್ತಾ ಇಲ್ಲ. ನಿಮಗೆ ಕಂಟಕ ಇರೋಂಥದ್ದನ್ನ ಕಳ್ಕೊಬೋದು ಅಂತೇಳೋದನ್ನ ಕೊಡ್ತಾ ಇದ್ದೀನಿ. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಮಗೆ ಬೇಕಾದವರು ಅಂದರೆ ನಮ್ಮ ಸಂಬಂಧಿಕರು, ಹತ್ರದ ಸಂಬಂಧ, ತಮ್ಮ ತಂಗಿ ಅಂತ ಹೇಳ್ತಾರಲ್ಲ, ಆ ಥರದ ಸಂಬಂಧದಲ್ಲಿ ಒಂದು ಸರಿ ಮಕ್ಕಳು ಅವರು ಒಂದು 9th 10th ಓದ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ಇವರು ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದಾರೆ. ಆ ಕ್ರಿಕೆಟ್ ಆಡೋಂಥ ಮೈದಾನದಲ್ಲಿ ಟ್ರಂಚ್ ಇತ್ತು. ಟ್ರಂಚ್ ಮಳೆಯಲ್ಲಿ ನೀರು ಬಂದು ಫುಲ್ ತುಂಬಿಟ್ಟಿತ್ತು. ಈ ಮಕ್ಕಳು ಏನು ಮಾಡಿದ್ದಾರೆ, ಕ್ರಿಕೆಟ್ ಆಡ್ತಾಯಿದ್ರು. ಕ್ರಿಕೆಟ್ ಆಡಬೇಕಾದ್ರೆ ಬಾಲ್ ಹೋಗಿ ಟ್ರಂಚ್ ಒಳಗೆ ಬಿತ್ತು, ನೀರು ಮೇಲೆ ಬಿತ್ತು. ಅಲ್ಲಿಗೆ ಒಂದು ಹುಡುಗ, ಅಂದರೆ ನಮಗೆ ಪರಿಚಯ ಇರೋಂಥ ಹುಡುಗ, ಆ ಹುಡುಗ ಹೋಗ್ಬಿಟ್ಟು ಅದನ್ನ ಎತ್ತಲಿಕ್ಕೆ ಒಂದು ಕೋಲ್ ಹಾಕಿ ಎಳಿತಾ ಇದ್ದಾನೆ. ಎಳಿತಾ ಇರೋತ್ತಿಗೆ ಮಣ್ಣು ಲೂಸ್ ಇತ್ತು, ಬಿದ್ದೋಗಿ ನಾನು ಹೇಳ್ದಲ್ಲ ನನ್ನ ಹತ್ರದ ಸಂಬಂಧ, ತಂಗಿ ತಮ್ಮ ಆ ಥರ ಅಂತ, ಅವ್ರೋಗಿ ಎಷ್ಟೇ ಪ್ರಯತ್ನ ಮಾಡಿದರೂ ಅವರು ಆ ಹುಡುಗನ ಬದುಕಿಸ್ಲಿಕ್ಕೆ ಆಗಲಿಲ್ಲ. ಅವ್ರ ಕಣ್ಮುಂದೆನೇ ಆ ಹುಡುಗನ ಪ್ರಾಣ ಹೋಯಿತು. ಹೋಗೋಕ್ಕಿಂತ ಮುಂಚೆ ಅವ್ರ ಅಮ್ಮನೂ ಹೇಳಿದ್ರಂತೆ ಹೋಗಬೇಡಪ್ಪ ಅಂತ. ಆಮೇಲೆ ಇವರು ತೀರ್ಕೊಂಡ್ಮೇಲೆ ಈ ಶಾಸ್ತ್ರ ಎಲ್ಲ ನೋಡ್ತಾರಲ್ಲ, ಆ ಥರ ಎಲ್ಲ ನೋಡಿದ್ಮೇಲೆ ಆ ಟೈಮಲ್ಲಿ ಅವನಿಗೆ ಆ ಥರದೊಂದು ಕಂಟಕ ಇತ್ತು, ಅದು ಕಳೆದಿದ್ರೆ ಅವನಿಗೆ ಚೆನ್ನಾಗಿರ್ತಾ ಇದ್ದ ಅಂತ ಆ ಜ್ಯೋತಿಷ್ಯರು ಹೇಳಿದರು. ಈಗ ಅವನೇನಾರು ಬದುಕಿದ್ರೆ ಒಂದು 33-34 ವರ್ಷ ಆಗ್ತಾಯಿತ್ತು, ಪಾಪ ಚೆನ್ನಾಗಿರ್ತಾ ಇದ್ದ ಅಂತ ಅನ್ಕೋತೀವಿ. ಆ ಥರ ಅಪಮೃತ್ಯುಗಳನ್ನ ತಡೆಯಂಥ ಕಂಟಕದ ಒಂದು ಯಂತ್ರ ಆಗಿರುತ್ತೆ. ಹಾಗೆ ಇನ್ನೊಂದು ಹುಡುಗಿ ಕೂಡ ಇದೇ ರೀತಿಯಾಗಿ ಅಪಮೃತ್ಯುವಿಂದ ತೀರ್ಕೋತು. ಅದಕ್ಕೂ ಬಹಳ ಏನು ಏಜ್ ಆಗಿರಲಿಲ್ಲ, ಒಂದು 16-17 ವರ್ಷ ಆಗಿತ್ತು. ನಾನು ಎಲ್ಲೂ ಯಾರಿಗೂ ರಾಂಗ್ ಮೆಸೇಜ್ ಕೊಡ್ತಾ ಇಲ್ಲ. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ನಿಮಗೇನಾದ್ರು ಅಪಮೃತ್ಯು ಭಯ ಇದ್ದರೆ ನೋಡಿ, ಈ ಥರದೊಂದು ಯಂತ್ರ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಿಮ್ಮ ಕೊರಳಲ್ಲಿ ಹಾಕ್ಕೊಳ್ಳಿ. ಅದು ಗುರುವಾರ ಟೈಮ್ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಈ ವಿಡಿಯೋ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಹಾಗೆ ಎಷ್ಟು ಜನಕ್ಕೆ ತಲುಪುತ್ತೆ, ಅವರು ಉಪಯೋಗ ಮಾಡ್ಕೋತಾರೆ ಅಂತಲೂ ಗೊತ್ತಿಲ್ಲ. ಯಾರಿಗೆಲ್ಲ ತಲುಪಿದೆ ಅಂತ ಇದೆ ಅವರೆಲ್ಲ ಶೇರ್ ಮಾಡಿ ಇದನ್ನ, ಯಾಕೆಂದರೆ ಎಷ್ಟೋ ಜನಕ್ಕೆ ಇಂಥ ಯಂತ್ರಗಳು ಬೇಕಾಗಿರುತ್ತೆ. ಅದರಿಂದ ಈ ವಿಡಿಯೋ ಯಾರಿಗೆಲ್ಲ ನೋಡ್ತೀರಾ ಅವರೆಲ್ಲರೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ, ಉಪಯುಕ್ತ ಮಾಡ್ಕೋತೀರಾ ಅಂತ ಹೇಳಿದ್ರೆ, ಇಷ್ಟ ಆಗಿದೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.